ಅದೇ ಹಾಗೆ ಈ ವರ್ಷ ನಮ್ಮ ಕಾಶಿ ವಿಶ್ವನಾಥ ಮಂಟಪ ಆ ಮಾದರಿಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಡಿ ವಿಜಿ ಮೋಟೋ ವ್ಲಾಗರ್ ಕನ್ನಡಿಗ. ಭಾಳ ದಿವಸ ಆದಮೇಲೆ ಹಿಂದೂ ಗಣಪತಿಯ ಮಂಟಪದ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ಅಂತೇಳಿ ವಿಡಿಯೋ ಮಾಡೋಣ ಅಂತೇಳಿ ಇವತ್ತು 28 ತಾರೀಕು. ಇವತ್ತು ನಾನು ಆ್ಯಕ್ಚುಲಾಗಿ ಹೈಸ್ಕೂಲ್ ಫೀಲ್ಡಲ್ಲಿದ್ದೀನಿ. ಬನ್ನಿ ಹಿಂದೂ ಗಣಪತಿ ಮಂಟಪ, ಕಾಶಿ ವಿಶ್ವನಾಥ ಮಂಟಪ ಹೆಂಗಾಗಿದೆ ಅಂತೇಳಿ ಅಪ್ಡೇಟ್ ನೋಡ್ತಿರ್ಬೋದು ಫ್ರೆಂಡ್ಸ್. ಇನ್ನೇನು ಮುಗೀತಾ ಇದೆ ಕೆಲಸ ಆಲ್ಮೋಸ್ಟ್ ಆಲು. ನಮ್ಮ ದಾವಣಗೆರೆಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಮಾದರಿ ರೀತಿಲಿ ಒಂದೊಂದು ಐತಿಹಾಸಿಕ ಸ್ಥಳಗಳನ್ನು ಮತ್ತು ಐತಿಹಾಸಿಕ ದೇವಸ್ಥಾನಗಳನ್ನು ಇಲ್ಲಿ ಮಾದರಿಯಾಗಿ ತಗೊಂಡು ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿ ಈ ವರ್ಷ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ದಾವಣಗೆರೆಯಲ್ಲಿ ಕಾಶಿ ವಿಶ್ವನಾಥ ಮಂಟಪನ ಮಾದರಿ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಆಲ್ರೆಡಿ. ಇನ್ನೇನು ಕೆಲಸ ಮುಗೀತಿದೆ. ಆ್ಯಕ್ಚುಲಾಗಿ ಮಿನಿಮಮ್ 80% ಕೆಲಸ ಮುಗ್ದೈತೆ. 80% ಅಂದರೆ ಸುಳ್ಳಾಗ್ಬೋದೇನೋ, 60 to 50% ಕೆಲಸ ಅಂತೂ ಫಿನಿಶ್ ಆಗೈತೆ ಆಲ್ರೆಡಿ. ನೋಡ್ತಾ ಇರ್ಬೋದು ನಮ್ಮ ಇದು ಕಾಶಿ ವಿಶ್ವನಾಥ ಮಂಟಪ ಮಾದರಿ. ಇದು ಎಂಟ್ರೆನ್ಸ್ ಇರೋದು ಆ್ಯಕ್ಚುಲಿ. ಹೀಗೆ ಇನ್ನೂ ಒಳಗಡೆ ಕೆಲಸ ಮಾಡ್ತಿದ್ದಾರೆ ಅವರು. ಬನ್ನಿ. ಯಾವಾಗಲೂ ಪ್ರತಿ ವರ್ಷ ಕೂಡ ಗಣಪತಿನ ಹೊರಗಡೆ ಕೂರಿಸ್ತಿದ್ರು, ಇಲ್ಲಾಂದರೆ ಸೈಡ್ಗಡೆ ಆ ಕಡೆ ಈ ಕಡೆ ಸೈಡಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಿದ್ರು. ಬಟ್ ಈ ವರ್ಷ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಹಿಂದೂ ಗಣಪತಿನ. ಇದು ಕಾಶಿ ವಿಶ್ವನಾಥ ಮಂಟಪ ಇದೆ ಆ್ಯಕ್ಚುಲಾಗಿ. ಇನ್ನು ಕೆಲಸ ಇನ್ನೂ ನಡೀತಾನೆ ಇದ್ದಾವೆ, ನೋಡ್ಬೋದಲ್ಲಿ. ಗೋಪುರ ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ದಾರೆ. ದೊಡ್ಡ ಗಣಪತಿನ ಹೊರಗಡೆ ಅಥವಾ ಸೈಡಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ರು. ಬಟ್ ಈ ಸತಿ ಈ ವರ್ಷ 2024ನೇ ವರ್ಷ ಕಾಶಿ ವಿಶ್ವನಾಥ ಮಂಟಪದೊಳಗಡೆ ಕೂರಿಸ್ತಿದ್ದಾರೆ. ನೋಡ್ಬೋದು, ಇದೇ ಜಾಗನೇ ಫ್ರೆಂಡ್ಸ್, ಪ್ರತಿಷ್ಠಾಪನೆ ಮಾಡೋವಂಥ ಜಾಗ ಇದೆ. ನೋಡ್ತಾ ಇರ್ಬೋದು ನೀವು. ಇದೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿನ ಪ್ರತಿಷ್ಠಾಪನೆ ಮಾಡುವ ಜಾಗ ಇದೆ. ಇಲ್ಲೇ ಸೆಂಟ್ರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಕಾಶಿ ವಿಶ್ವನಾಥ ಮಂಟಪ ಬರುತ್ತೆ. ಇಲ್ಲಿ ಮಾಮೂಲಿ ಈ ಸೈಡಲ್ಲಿ ಸ್ಪೇಸು, ಆ ಸೈಡಲ್ಲಿ ಸ್ಪೇಸ್ ಬಿಟ್ಕೊಂಡಿರೋದ್ರಿಂದ ಆ ಕಡೆನೇ ಅಲ್ಲಿ ಕಾಣ್ತಿರಂಗೆ ಎಕ್ಸಿಟ್ ಇರ್ಬೋದು. ಅದು ನನ್ನ ಪ್ರಕಾರ ಆ ಕಡೆಯಿಂದನೇ ಎಂಟ್ರೆನ್ಸು, ಅಲ್ಲಿ ಅದು ಎಂಟ್ರೆನ್ಸ್ ಬರುತ್ತೆ. ಇದು ಪ್ರತಿಷ್ಠಾಪನೆ ಮಾಡುವ ಜಾಗ ಆ್ಯಕ್ಚುಲಾಗಿ. ನೋಡ್ತಿರ್ಬೋದು, ನಮ್ಮ ದಾವಣಗೆರೆ ಹಿಂದೂ ಗಣಪತಿಯ ಅಪ್ಡೇಟ್ ಬೇಕು ಅಂತ ಹೇಳಿದ್ರಿ, ಅದಕ್ಕೆ ನೋಡ್ತಿರ್ಬೋದು ಇವಾಗ ಇಷ್ಟು ಅಪ್ಡೇಟ್ ಅಂತೂ ಆಗಿದೆ ಆ್ಯಕ್ಚುಲಾಗಿ. ಈಗಲೇ ಮೇಲೆ ಗೋಪುರ ಅವೆಲ್ಲ ಹಾಕಿ ರೆಡಿ ಮಾಡೋದಷ್ಟೇ. ಭಾಳ ಅಂದರೆ 10 ದಿವಸಗಳಿರ್ಬೋದು ಇನ್ನು ಆ್ಯಕ್ಚುಲಾಗಿ. ಅಷ್ಟರೊಳಗೆ ಕೆಲಸ ಮುಗಿಯುತ್ತೆ, ಏನು ಟೆನ್ಷನ್ ಏನು ಮಾಡ್ಕೊಳಂಗಿಲ್ಲ. ಕೋಲ್ಕತ್ತಾದಿಂದ ಬಂದಿರೋದು ಅವರು, ಇವರು ಸ್ಪೆಷಲಾಗಿ ಇದನ್ನು ಮಾಡೋಕ್ಕೆ ಅಂತಲೇ. ಹಾಗಾಗಿ ಕೆಲಸ ಬೇಗನೆ ಮುಗಿಸ್ತಾರೆ. ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ರೆಡಿ ಆಗ್ತಿದೆ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಪೇಪರಿಂಗು, ರ್ಯಾಪರ್ ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ಬೇಕು. ಇನ್ನೊಂದು ಆಗುತ್ತೆ, ಏನು ಟೆನ್ಷನ್ ಏನು ಪಡೋಂಗಿಲ್ಲ. ಅದ್ರ ಪಾಡಿಗೆ ಅದು ಆಗುತ್ತೆ. ನಮ್ಮ ಪಾಡಿಗೆ ನಾವು ಅಪ್ಡೇಟ್ ಕೊಡ್ತಾ ಇರೋಣ. ಇದೆ ಫ್ರೆಂಡ್ಸ್, ಬನ್ನಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ನಮ್ಮ ದಾವಣಗೆರೆಯ ದೊಡ್ಡ ಹಿಂದೂ ಮಹಾಗಣಪತಿನ ಪ್ರತಿಷ್ಠಾಪನೆ ಮಾಡೋ ಜಾಗ ಇದು ಆ್ಯಕ್ಚುಲಾಗಿ. ನೋಡ್ಬೋದು, ಪ್ರತಿಷ್ಠಾಪನೆ ಮಾಡೋದು ಇಲ್ಲಿ ಕಾಣ್ತಿದೆಯಲ್ಲ, ಅಲ್ಲೇ ಪ್ರತಿಷ್ಠಾಪನೆ ಮಾಡೋದು. ಅಲ್ಲಿ ಇಷ್ಟು ದೊಡ್ಡದಿದೆ ಇವಾಗ ಒಂದು ಇದು. ಅಜ್ಜ ನಿಂತ್ಕೊಂಡು ಫೋಸ್ ಕೊಡ್ಕೊತಾರೆ, ನೋಡ್ತಿರ್ಬೋದು. ಇದು ಕಾಶಿ ವಿಶ್ವನಾಥ ಮಂಟಪ. ಇದ್ರ ಹಿಂದೆಗಡೆ ಇದು ಕಾಶಿ ವಿಶ್ವನಾಥ ಮಂಟಪನ, ಇದ್ರ ಹಿಂದೆಗಡೆ ಹಿಂದೂ ಗಣಪತಿ ಬರುತ್ತೆ.
ನನಗೆ ಅನಿಸ್ದಂಗೆ ಪ್ರತಿ ವರ್ಷ ಯಾವಾಗಲೂ ಸೈಡಿಗೆ ಕೂರಿಸ್ತಿದ್ರು, ಇಲ್ಲಾಂದ್ರೆ ಹೊರಗಡೆ ಕೂರಿಸ್ತಿದ್ರು ಸಪ್ರೇಟಾಗಿ. ಬಟ್ ಈ ವರ್ಷ ಸ್ಪೆಷಲ್ಲು, 2024ನೇ ವರ್ಷ ಸ್ಪೆಷಲ್ಲು. ಈ ವರ್ಷ ಒಳಗಡೆನೇ ಕೂರಿಸ್ತಿದ್ದಾರೆ. ಇಷ್ಟು ಕಾಂಪೌಂಡ್ ಬಿಟ್ಕೊಂಡಿದ್ದಾರೆ, ಸ್ಪೇಸಿಗೆ ಎಲ್ಲ ಹಿಂಗೆ ಇಲ್ಲೇ ಎಕ್ಸಿಟ್ ಇರ್ಬೋದು ಅನ್ಕೊತೀನಿ ನನ್ನ ಪ್ರಕಾರ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವೆಲ್ಲ ಆಲ್ರೆಡಿ ಮೇಲ್ಗಡೆ ಗೋಪುರ ಬರುತ್ತಲ್ಲ ಅದಕ್ಕೆ ಹೋಗುತ್ತೀವಲ್ಲ. ಇಷ್ಟು ಕೆಲಸ ಅಂತ ರೆಡಿ ಆಗಿದೆ. ಇದು ಎಲ್ಲ ಮೇಲ್ಗಡೆ ಕಾಣ್ತಿದೆಯಲ್ಲ ಅಲ್ಲಿ, ಅದಕ್ಕೆ ಹಾಕ್ತಾರೆ, ಮೀನ್ಸ್ ಗೋಪುರಕ್ಕೆ ಹಾಕ್ತಾರೆ ಅವನ್ನ ಫ್ರೆಂಡ್ಸ್. ಆಮೇಲೆ ಆಲ್ರೆಡಿ ಅಲ್ಲಿ ಹೊರಗಡೆ ತೋರಿಸ್ತೀನಿ ಬನ್ನಿ. ಹೊರಗಡೆ ನೋಡ್ತಿದ್ದಂಗೆ ಆಲ್ರೆಡಿ ಎಕ್ಸಿಬಿಷನಿಗೆ ಪ್ರಿಪೇರ್ ಮಾಡ್ತಿದ್ದಾರೆ, ಎಕ್ಸಿಬಿಷನ್ನು ಕೂಡ ಆಗ್ತಿದ್ದಾರೆ ಆಲ್ರೆಡಿ. ಈ ಸತಿ ಕೆಲಸ ತುಂಬಾ ಬೇಗನೆ ನಡೆದೋದಿಲ್ಲ, ಇಷ್ಟು ಇಲ್ಲಿ ತನಕ ಬೇಗ ಮುಗಿಸ್ತಾರೆ ಅಂಥೇಳಿ ನನ್ನ ಪ್ರಕಾರ ಅಂದ್ಕೊಂಡಿರಲಿಲ್ಲ. ಬಟ್ ಮುಗ್ದಿದೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ, ಇನ್ನು ಸ್ವಲ್ಪ ಇದೆ ಅಷ್ಟೇ. ನೋಡಿ, ಅವತ್ತು ಧ್ವಜಸ್ತಂಭ ನೆಟ್ಟಿದ್ವಿ, ಇಲ್ಲಿ ಏನೂ ಇರಲಿಲ್ಲ, ಖಾಲಿ ಇತ್ತು. ಅವತ್ತು ದಿನ ನೆಟ್ಟಾಗ ಏನಿರಲಿಲ್ಲ, ಖಾಲಿ ಇತ್ತು. ಆದರೆ ಇವತ್ತು ನೋಡಿ ಅದ್ರ ಹಿಂದೆ ದೊಡ್ಡ ಕಾಶಿ ವಿಶ್ವನಾಥ ಮಂಟಪನೇ ರೆಡಿ ಆಗ್ತಿದೆ. ಆಲ್ರೆಡಿ ಎಕ್ಸಿಬಿಷನ್ಗೂ ರೆಡಿ ಮಾಡ್ಕೊತಿದ್ದಾರೆ ಎಲ್ಲ ಐಟಮ್ಸ್ಗಳನ್ನ. ಅದನ್ನು ಅದೇ ಎಕ್ಸಿಬಿಷನ್ ನೋಡ್ಬೋದು. ಫ್ರೆಂಡ್ಸ್, ಮತ್ತೆ ಲಾಸ್ಟ್ ಅಪ್ಡೇಟ್ ಅಂತೂ ಒಂದು ಪಕ್ಕ ಕೊಡ್ತೀನಿ, ಇನ್ನೊಂದು ಸತಿ ಅಪ್ಡೇಟ್ ಕೊಡ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾನವ ಧರ್ಮಕ್ಕೆ ಜಯವಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೋಗಿ. ಥ್ಯಾಂಕ್ ಯು.